ಮೈಕ್ರೋ ಫೈನಾನ್ಸ್ ರಿಲೇಟೆಡ್ ಕರ್ನಾಟಕ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ. ಅದ್ರ ರಿಲೇಟೆಡ್ ಏನಂದರೆ ಯಾರು ಕೂಡ ಏನೋ ತೊಂದರೆ ಕೊಟ್ಟು ಕಲೆಕ್ಟ್ ಮಾಡಂಗಿಲ್ಲ ಮನಿ. ಅವ್ರಿಗೆ ಸಾಲ ಕೊಟ್ಟಿದ್ರು ಕೂಡ ಇಂಟ್ರೆಸ್ಟ್ ರೇಟ್ ಇದೆ. ಕರ್ನಾಟಕ ಇಂಟ್ರೆಸ್ಟ್ ರೇಟ್ ಒಂದು ಆ್ಯಕ್ಟ್ ಇದೆ. ಇಂಟ್ರೆಸ್ಟ್ ರೇಟ್ ಮೇಲೆ 8% ಇಲ್ಲ, ಆ ಪರ್ಸೆಂಟೇಜ್ ಮೀರಿ ಅವರು ಮೈಕ್ರೋ ಫೈನಾನ್ಸ್ದವರು ಸಾಲವನ್ನು ಮರುಪಾವತಿಗೆ ಏನು ಕಿರುಕುಳ ನೀಡುವ ಹಾಗಿಲ್ಲ. ಒಂದು ಆಮೇಲೇನು ಅವರು ಅವ್ರ ಏನು ಟೈಮಿಂಗ್ ಇರ್ತಲ್ಲ, ಬೆಳಗ್ಗೆ 10 ಗಂಟೆ ಸಾಯಂಕಾಲ 5-6 ಅಷ್ಟರಲ್ಲಿ ಮುಗಿಸ್ಬೇಕು ಅವರು. ಹಂಗೆ ಅರ್ಲಿ ಮಾರ್ನಿಂಗ್ ಹೋಗಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡೋದು, ಈವ್ನಿಂಗ್ ಟೈಮ್ ಹೋಗಿ ಮಾಡೋಂಗಿಲ್ಲ. ಅದೇ ಏನು ಆಫೀಸ್ ವರ್ಕಿಂಗ್ ಟೈಮಲ್ಲಿ ಅವರು ತಮ್ಮ ವಸೂಲಾತಿಯನ್ನು ಸರ್ಕಾರ ನಿಯಮಬದ್ಧವಾಗಿ ಮತ್ತು ಅವರಿಗೆ ಮುಂದಿರ್ತಕ್ಕಂಥ ವ್ಯಕ್ತಿಗೆ ತೊಂದರೆ ಆಗುವ ಹಾಗೆ, ಅವನಿಗೇನು ಅವನು ಮಾನನಷ್ಟ ಆಗದೇ ಇರುವ ಹಾಗೆ, ಅವನ ಮಾನನಷ್ಟ ಆಗಬಾರ್ದು. ಅವನ ಮಾನವನ್ನು, ಅವನ ವ್ಯಕ್ತಿ ಗೌರವವನ್ನು ಉಳಿಸಿಕೊಂಡು ಅವರು ಮೈಕ್ರೋ ಫೈನಾನ್ಸ್ದವರು ತಮ್ಮ ದಿನನಿತ್ಯ ಕರ್ತವ್ಯ ಮಾಡಬೇಕು. ಇಲ್ಲೊಂದು ಕೆಂಬಾವಿಲೊಂದು ಪ್ರಕರಣ ಆಗಿದೆ. ಮೈಕ್ರೋ ಫೈನಾನ್ಸ್ ಮೇಲೆ 8 ಮೈಕ್ರೋ ಫೈನಾನ್ಸ್ ಮೇಲೆ ಇದಾಗಿದೆ. ಆಮೇಲೆ ತಾವು ನೋಡಿರ್ಬೋದು, ಮನೆ ಮುಂಚಿಗೆ ಒಂದು ಮರ್ಡರ್ ಆಯಿತು. ಮೈಕ್ರೋ ಫೈನಾನ್ಸ್ ರಿಲೇಟೆಡ್ ಮಾಡೋದು ಹೆಂಗಂದ್ರೆ ಮರ್ಡರ್ ಮಾಡಿದ ಕೆಲಸ ಮಾಡ್ತಾವೆ. ಮೈಕ್ರೋ ಫೈನಾನ್ಸಲ್ಲಿ ಒಂದು ರೂಲ್ಸ್ ಇದೆ. ಹೆಂಗಂದ್ರೆ ಯಾರು ಬರೋವರು ಇರ್ತಾರಲ್ಲ, ಸಾಲವನ್ನು ತಗೊಂಡವರು ಮತ್ತು ಸಾಲ ತಗೊಳ್ಳುವಾಗ ಅವ್ರಿಗೆ ಶ್ಯೂರಿಟಿ ಕೊಟ್ಟರು ಅಥವಾ ನಾಮಿನಿ ಆಗಬೇಕು. ಇಬ್ಬರಲ್ಲಿ ಯಾರ ಡೆತ್ ಆದರೂ ಕೂಡ ಅದು ಸಾಲ ಬರ್ಣ ಆಗ್ತಿದೆ. ಬೇರೆ ಬ್ಯಾಂಕ್ನ ಹಿಂಗಿಲ್ಲ. ಯಾರು ಬಾರೋವರ್ ಇರ್ತಾರಲ್ಲ, ಬಾರೋವರ್ ಡೆತ್ ಆದ್ರೆ ಯಾರು ನಾಮಿನಿ ಶ್ಯೂರಿಟಿ ಅವ್ರು ತುಂಬಬೇಕಂತ ಇರುತ್ತೆ. ಹೌದು, ನಾವೆಲ್ಲ ಸಾಲ ಅಲ್ಲಿ ಹಂಗಿಲ್ಲ. ಬಾರೋವರ್ ಆದ್ರೆ ನಾಮಿನಿ ಆರ ಶ್ಯೂರಿಟಿ, ಇವು ಇಬ್ಬರಲ್ಲಿ ಯಾರ ಡೆತ್ ಆದರೂ ಕೂಡ ಸಾಲ ಮನ್ನಾ ಅಂತಿದ್ದೀರ. ಅವರು ಅದ್ರಾಗ ಮರ್ಡರ್ ಮಾಡಿದವ ಒಬ್ಬ ಆರೋಪಿ ಅವ್ನು ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡ್ತಾನೆ. ಅವ್ನಿಗೆ ಐಡಿಯಾ ಇರ್ತದೆ ಬಗ್ಗೆ. ಈಗ ಮರ್ಡರ್ ಮಾಡಿದ ಒಬ್ಬ ವ್ಯಕ್ತಿ ಅವನು ಮೈಕ್ರೋ ಫೈನಾನ್ಸ್ ಕೆಲಸ ಮಾಡ್ತಾನು. ಅವ್ನು ಅಪೇಲ್ ಇಟ್ಕೊಂಡ ಜೊತೆ ಈ ಲೇಡಿ ಇರ್ತಾಳ, ಇಬ್ರು ಪ್ಲಾನ್ ಮಾಡ್ತಾರೋ. ಅದ್ರಾಗ ಬಾರೋವರು ಆಕೆ ಲೇಡಿ ಹೆಣ್ಮಗಳು, ಆಕೆ ಗಂಡ ನಾಮಿನಿ ಇರ್ತಾನೆ, ಶ್ಯೂರಿಟಿ ಇರ್ತಾನೆ. ಅವ್ರು ಏನು ಮಾಡ್ತೀವಿ, ಇವ್ನು ಡೆತ್ ಇವನು ಮರ್ಡರ್ ಮಾಡಿಬಿಟ್ಟು 10 ಲಕ್ಷ ತೊಗೊಂಡಿರ್ತಾರೆ ಫೈನಾನ್ಸಲ್ಲಿ. 10 ಲಕ್ಷ ಫೈನಾನ್ಸಲ್ಲಿ ಸಾಲ ಮಾಡಿರ್ತಾರೆ. 8 ಫೈನಾನ್ಸ್ ಕಂಪ್ನಿಲಿ ಮಾಡಿದ್ದಾರೆ. ಇವ್ ನನ್ನ ಗಂಡ ಮೊದಲು ಅಡ್ಡ ಬಂದಿರ್ತಾರೆ ನೋಡಿ, ಇವ್ರ ಅಫೇರಿಗೆ ಅಡ್ಡ ಬಂದಿರ್ತಾರೆ. ಎರಡನೇದು ಅವ್ನು ಡೆತ್ ಆದ್ರೆ 10 ಲಕ್ಷ ಉಳಿತಾಯ ಆಗುತ್ತೆ ಅಂತ ಪ್ಲಾನ್ ಇರ್ತದೆ. ಆ ಥರ ಹಂಗಿದೆ. ಅದಕ್ಕೆ ನಾವು ಹೇಳಿದ್ವಿ ಮೈಕ್ರೋ ಫೈನಾನ್ಸ್ ಇದೇನು ರೂಲ್ಸ್ ಇದೆಲ್ಲ ಬೇಕಾದ್ರೆ ತಾವು ಮೇಲೆ ಮಾತಾಡ್ಕೊಂಡು ಚೇಂಜ್ ಮಾಡಿ ಅಂತ ಹೇಳಿದ್ವಿ. ನಾಮಿನಿಯ ಶ್ಯೂರಿಟಿ ಇದೆಲ್ಲ ಅವರು ರೆಸ್ಪಾನ್ಸಿಬಲ್ ಫಾರ್ ದಿ ಲೋನ್ ಅಂತ ಹೇಳಿದ್ವಿ. ಇದು ಮೈಕ್ರೋ ಫೈನಾನ್ಸ್ ಬೇಕಿದೆ. ಮೈಕ್ರೋ ಫೈನಾನ್ಸ್ ಯಾರಿಗೆ ಜನಕ್ಕೆ ತೊಂದರೆ ಕೊಡುವಾಗಿಲ್ಲ. ಸರ್ಕಾರ ನಿಯಮಬದ್ಧವಾಗಿ ಏನು ಸರ್ಕಾರ ಏನೋ ಒಂದು ಇಂಟ್ರೆಸ್ಟ್ ರೇಟನ್ನ ಏನೋ ಒಂದು ಇದು ಮಾಡಿದಾರಲ್ಲ, ಫಿಕ್ಸ್ ಮಾಡಿದಾರಲ್ಲ, ಅದ್ರ ಮೀರಿ ಹೋಗುವಾಗಿಲ್ಲ. ಅದ್ರ ಒಳಗಡೆ ತಾವು ಸಾಲ ವಸೂಲಾತಿ ಮಾಡಬೇಕು. ಜನ ತೊಂದರೆ ಕೊಡಬಾರ್ದು. ರಾತ್ರಿ ಹೊತ್ತಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಮಾಡೋಂಗಿಲ್ಲ. ಏನೋ ಒಂದು ಆಫೀಸ್ ವರ್ಕ್ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಅವ್ರು ಮಾಡ್ಬೋದು. ಆ ಮೀಟಿಂಗ್ ತೊಗೊಂಡು ಮಾಡಿದ್ದೀವಿ. ಎಷ್ಟಿದೆ ಸರ್ ಇಲ್ಲಿ ಮೀಟಿಂಗ್ ಎಲ್ಲ ಭಾಳ ಮೈಕ್ರೋ ಫೈನಾನ್ಸಸ್ಸು, ಕೆಲವು ಇಂಪಾರ್ಟೆಂಟ್ ಮೈಕ್ರೋ ಫೈನಾನ್ಸ್ ಕರೆದು ಮಾತಾಡಿದ್ವಿ ನಾವು. ಅವ್ರು ಹೇಳಿದ್ವಿ ಸರ್ಕಾರ ನಿಯಮಬದ್ಧತೆ ಏನಿದೆ, ನಿಯಮದ ಅಡಿಯಲ್ಲಿ ತಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಈಗ ಒಂದು ಜಾಲಿಬೆಂಚಿ ಗ್ರಾಮದ ಒಂದು ಹೊಲದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 74ರಲ್ಲಿ ಏನಿರ್ತದೆ, ಒಂದು ಟೋಟಲ್ ಪ್ರಾಪರ್ಟಿ ಎಷ್ಟಿದೆ ಅಂದರೆ 2,20,000 ರೂಪಾಯಿ ಇದೆ. ಇದರಲ್ಲಿ 25 kV ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರ್ತಲ್ಲ, ಟಿ ಸಿ ಅದಕ್ಕೆ 75,000 ರೂಪಾಯಿ ಅದನ್ನು ಕಳ್ತನ ಮಾಡಿದ್ರು ಆರೋಪಿಗಳು. ಆಮೇಲೆ ಲೈಟಿನ ಕಂಬಕ್ಕೆ ಅಳವಡಿಸಿದ ವೈರ್ಗಳು ಅದು 1,20,000 ರೂಪಾಯಿ. ಎಂಥ ವೈರ್ ನೋಡಿದ್ರಲ್ಲ ತಾವು, ಅಂಥ ವೈರ್ಗಳನ್ನ ಜರ್ಮನ್ ವೈರ್, ಅಲ್ಯೂಮಿನಿಯಂ ವೈರ್ಸ್. ಆಮೇಲೆ ಕಬ್ಬಿಣದ ಪಟ್ಟಿಗಳು ಟಿ ಶರ್ಟ್ ಫಿಟ್ ಮಾಡಲಿಕ್ಕೆ ಅದರದ್ದು, ಅದು 15,000 ರೂಪಾಯಿ. ಈ ಥರ 2,20,000 ರೂಪಾಯಿಯನ್ನು ಕಳ್ತನ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿಗಳನ್ನು ನಾವು ಸುತ್ತಪುಟ್ಟ ಕ್ರೈಮ್ ಟೀಮು ಮತ್ತು ಸುತ್ತಪುಟ್ಟ ಇನ್ಸ್ಪೆಕ್ಟರ್ ನಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಪತ್ತೆ ಹಚ್ಚಿ ಆರೋಪಿ ಸಮೇತ ಎಲ್ಲ ವಸ್ತುಗಳನ್ನು, ಕಳ್ತನದ ವಸ್ತುಗಳನ್ನು ತಂದು ಹಾಜರುಪಡಿಸಿದ ಆರೋಪಿನ ಸೆಕ್ಯೂರ್ ಮಾಡಿ ಜೈಲಿಗೆ ಅಟ್ಟಿದ್ದೀವಿ. ಇದರಲ್ಲಿ 2,25,000 ರೂಪಾಯಿನ ನಾವು ರಿಕವರಿ ಮಾಡಿದ್ವಿ. ಅದು ಕ್ರೈಮ್ ನಂಬರ್ ಬೇಕಾದ್ರೆ ತಮಗೆ ಅಪರಾಧ ಸಂಖ್ಯೆ 32, 2025. ಇನ್ನೊಂದು ಕ್ರೈಮ್ ಅದು ಟ್ರ್ಯಾಕ್ಟರ್ ಸ್ವಲ್ಪ ರೆಸ್ಪಾನ್ಸ್ ಕೊಡ್ತೀವಿ ಡೀಟೇಲಾಗಿ. ಇನ್ನೊಂದು ದೇವಾಪುರ ಕ್ರಾಸ್ ಹತ್ರ ಒಂದು ಟ್ರ್ಯಾಕ್ಟರ್ ನಿಲ್ಲಿಸಿರ್ತಾರೆ, ರೋಡ್ ಪಕ್ಕ ನಿಲ್ಲಿಸ್ತೀವಲ್ಲ ನಾವು ರೈತರು, ಅದು ಸ್ಟಾಪ್ ಮಾಡಿ ಕೀ ಹಾಕಿ ಮನೇಲಿ ಇರ್ತೀವಿ ನಾವು. ಆ ಟ್ರ್ಯಾಕ್ಟರ್ ಟ್ರ್ಯಾಲಿಯನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ರು. ಅದು 1,50,000 ರೂಪಾಯಿ ಇದು
ಟ್ರ್ಯಾಕ್ಟರ್ ಟ್ರ್ಯಾಲಿ ಕಳ್ತನ ಟ್ರ್ಯಾಲಿ ಎಷ್ಟು ಕಳ್ತನ ಮಾಡ್ಕೊಂಡಿದ್ರು. ಇದನ್ನು ಕೂಡ ನಮ್ಮ ಸುರಪುರ ಕ್ರೈಮ್ ತಂಡ ಮತ್ತು ಎಲ್ಲ ಅಧಿಕಾರಿಗಳು ಇದನ್ನು ಪ್ರಯತ್ನ ಪಟ್ಟು ಇದು 1.5 ಲಕ್ಷ, ಅದು 2,20,000 ಎರಡನ್ನು ಕೂಡ ರಿಕವರ್ ಮಾಡಿದ್ದಾರೆ. ಅದನ್ನು ಕೂಡ ಇದರಲ್ಲಿರ್ತಕ್ಕ ಆರೋಪಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಕ್ರೈಮ್ ನಂಬರ್ ಬಂದು ಇದು 310/2024. ಇದು ಡಿಸೆಂಬರ್ಲಾಗಿತ್ತು, 2024 ಡಿಸೆಂಬರ್ಲಾಗಿ ರಾತ್ರಿ ಸಂದರ್ಭದಲ್ಲಿ ಇದು ಕಳ್ತನ ಆಗಿತ್ತು.